ಬಡವರ ಬದುಕನ್ನ ಕಟ್ಕೊಳ್ಳಿಕ್ಕೆ ಮತ್ತೆ ಈ ದೇಶಕ್ಕೆ ಎಲ್ಲರೂ ಕೂಡ ಯಾವ ರೀತಿ ಬದುಕಬೇಕು ಅಂತೇಳಿ ಸಂವಿಧಾನವ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ತಾ ಅದೇ ರೀತಿಯಲ್ಲಿ ಹಸಿರು ಕ್ರಾಂತಿಯ ಅಧಿಕಾರ ಬಾಬು ಜಗಜೀವನ್ ಅವರನ್ನು ಕೂಡ ನೆನೆಸ್ಕೊಳ್ತಾ ಪೌರ ಕಾರ್ಮಿಕರಿಗೆ ತನ್ನದೇ ಆದಂತ ಛಾಪನ್ನ ಮೂಡಿಸಂತ IPD ಸಾಲಪ್ಪನವರು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವ ಸಮರ್ಪಣೆಯನ್ನ ಮಾಡಬೇಕಾಗ್ತದೆ. ಇವತ್ತು ಬಹಳ ವಿಶೇಷವಾದಂತಹ ದಿವಸ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಪೌರ ಕಾರ್ಮಿಕರ ದಿನಾಚರಣೆಯನ್ನು ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತು ಮಾಗಡಿಯ ಪುರಜನ ರುಚಿಯಾಗಿ ಶುಚಿಯಾಗಿ ವಿಶೇಷವಾಗಿ ಶುಚಿಯಾಗಿ ಜೀವನವನ್ನ ನಡೆಸಬೇಕು ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಪೌರ ಕಾರ್ಮಿಕರು ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಬಹುಶಃ ಪೌರ ಕಾರ್ಮಿಕರು ತಮ್ಮ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ನಡೆಸಲಿಲ್ಲ ಅಂತಂದ್ರೆ ಮಾಗಡಿ ಪಟ್ಟಣ ಯಾವ ರೀತಿ ಇರ್ತದೆ ಅಂತ ಕಳೆದ 3 ದಿವಸಗಳಿಂದ ಈ ದಸರಾ ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ನಡೀತಕ್ಕಂಥ ವಹಿವಾಟು ವ್ಯಾಪಾರ ಹೊರಗಡೆಯಿಂದ ಈ ತಾಲೂಕಿನ ಜನಗಳು ಬಂದು ಇಲ್ಲಿ ಏನು ಅವರು ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ಮಾಡಿದರೆ ಇದನ್ನೆಲ್ಲ ಶುಚಿತ್ವ ಮಾಡ್ತಕ್ಕಂಥ ಕೆಲಸ ಪೌರ ಕಾರ್ಮಿಕರು. ಬಹುಶಃ ನಾವು ಅವರಿಗೆ ಮೊದಲನೇ ಆದ್ಯತೆಯನ್ನ ಗೌರವವನ್ನು ನಾವಾದ್ರೂ ಕೂಡ ಕೊಡಬೇಕಾಗ್ತದೆ ಪೌರ ಕಾರ್ಮಿಕರಿಗೆ. ಯಾಕಂದ್ರೆ ಅವರು ಅವರ ಕೆಲಸ ಕಾರ್ಯಕ್ರಮಗಳು ಸರಿಯಾದ ರೀತಿ ಇದ್ರೆ ಮಾತ್ರ ನಾವೆಲ್ಲರೂ ಕೂಡ ಮಾಗಡಿ ಪಟ್ಟಣದಲ್ಲಿ ನೆಮ್ಮದಿಯಾಗಿ ಓಡಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಯಾರು ಪೌರ ಕಾರ್ಮಿಕರು ನಮಗೋಸ್ಕರ ನಮ್ಮ ಮಾಗಡಿ ಶುಚಿತ್ವಕ್ಕೋಸ್ಕರ ಕೆಲಸ ಮಾಡ್ತಾರೆ ಅವರ ಬದುಕನ್ನು ಕೂಡ ಅವರ ಹಕ್ಕನ್ನು ಕೂಡ ಕಟ್ಕೊಳ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡ್ಬೇಕಾಗ್ತದೆ. ಇವತ್ತು ಬಹುಶಃ 42 ಜನ ಪರ್ಮನೆಂಟ್ ಎಂಪ್ಲಾಯೀಸ್ ಅವರಲ್ಲ, ಅವರು ಟೆಂಪರರಿ ತಗೊಂಡ್ರು ಔಟ್ಸೋರ್ಸ್ ಯಾರಿಲ್ಲ, ಎಲ್ಲರಿಗೂ ಪರ್ಮನೆಂಟ್ ಆಗಿದೆಯಾ? 42 ಜನ ಇವತ್ತು ಪೌರ ಕಾರ್ಮಿಕರು ಇವತ್ತು ಮಾಗಡಿ ಪಟ್ಟಣದಲ್ಲಿ ತಾವೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ ಜೊತೆ ನಾವು ಕೂಡ ಇರ್ತೇವೆ. ಇಡೀ ಪುರಸಭೆ ಬಹುಶಃ ಇವತ್ತು ಎಲ್ಲ ಸದಸ್ಯರುಗಳು ಬಂದಿದ್ದಾರೆ. ಎಲ್ಲ ಸದಸ್ಯರುಗಳು ಬರಬೇಕು. ಇದು ಪೌರ ಕಾರ್ಮಿಕರ ದಿನಾಚರಣೆ ಅಂತಂದ್ರೆ ಅವರು ಪೌರ ಕಾರ್ಮಿಕರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಯಾರ್ಯಾರು ಇಲ್ಲಿ ನಮ್ಮ ಪುರಸಭಾ ಸದಸ್ಯರಿಗೆ ಬಂದಿಲ್ಲ ಅವರು ಗೌರವ ಸಲ್ಲಿಸ್ತಾ ಇಲ್ಲ ಅಂತಕ್ಕಂಥದ್ದು ಅರ್ಥ. ತಮ್ಮ ತಮ್ಮ ವಾರ್ಡ್ನಲ್ಲಿ ನೀವು ಪೌರ ಕಾರ್ಮಿಕರನ್ನ ಕರ್ಕೊಂಡು ಹೋಗಿ ಶುಚಿತ್ವವನ್ನು ತಾವೇನು ಮಾಡಿಸ್ತೀರಾ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥ ದಿವಸ ಇದು. ವರ್ಷಕ್ಕೆ 1 ಬಾರಿ ಮಾತ್ರ ನಾವು ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಕ್ಕಂಥದ್ದು. ಅವರ ಬದುಕನ್ನು ಕೂಡ ಹಸನ ಆಗ್ತಕ್ಕಂಥ ರೀತಿಯಲ್ಲಿ ನೀವು ನಿಮ್ಮ ಬದುಕನ್ನ ಯಾವ ರೀತಿ ಹಸನ ಮಾಡ್ತಾರೆ, ಪಟ್ಟಣದ ಜನದ ಬದುಕನ್ನ ಯಾವ ರೀತಿ ಅವರು ಹಸನ ಮಾಡ್ತಾರೆ ಅವರ ಬದುಕನ್ನು ಕೂಡ ಹಸನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವೆಲ್ಲ ಕೂಡ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕಾಗ್ತದೆ. ಪುರಸಭೆಯವರು ಕೂಡ ಹೆಚ್ಚು ಜವಾಬ್ದಾರಿಯನ್ನ ಅವರ ಬಗ್ಗೆ ವಹಿಸಬೇಕಾಗ್ತದೆ. ಅವರ ಕಾಳಜಿಯನ್ನ, ಅವರ ಆರೋಗ್ಯದ ಕಾಳಜಿಯನ್ನು ಕೂಡ ಪುರಸಭೆಯವರು ಹೊರಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಇವತ್ತು ನಾವು ಅನೇಕ ದಿವಸಗಳಿಂದ ಅವರಿಗೆ ಭೂಮಿಗೆ ತುಂಬ ಸಾಗ್ತಾ ಇದ್ದೀವಿ. ಪೌರ ಕಾರ್ಮಿಕರಿಗೆ ಸೈಟ್ ಕೊಡ್ತೀವಿ ಅಂತೇಳಿ ಇನ್ನು ಕೂಡ ನಾವು ಆ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ. ಬಹುಶಃ 2 ಎಕರೆ ಜಾಗ ನೀವು ಇಲ್ಲೆಲ್ಲ ಅಕ್ಕಪಕ್ಕ ಟೌನ್ ಪಕ್ಕ ಹುಡುಕಿದ್ರೆ ರಿಟೈರ್ಡ್ ಆಗ್ಬೋದಾ? ನಿಮ್ಗೆಲ್ಲ ಪೌರ ಕಾರ್ಮಿಕರಿಗೆ ಎಲ್ಲರೂ ಒಬ್ಬರಿಗಲ್ಲ ಎಲ್ಲರಿಗೂ 40 ಜನಕ್ಕೂ ಕೊಡಬೇಕಾದ್ರೆ ನಂಗೆ ಒಂದು 2 ಎಕರೆ ಜಾಗ ಬೇಕು. ಇಲ್ಲಿ ಅಕ್ಕಪಕ್ಕದಲ್ಲಿ ಜಾಗಗಳು ಇದಾವೆ. ಹುಡುಕತಕ್ಕಂಥ ಕೆಲಸ ರೂಪೇಶ್ವರು ಮಾಡಬೇಕು. ಆಮೇಲೆ ಕಟ್ಕೊಂಡ್ರೆ ನಮ್ಮ ಮನೆನ ಅವ್ರ ಮನೆಗೆ ಒಪ್ಕೊಳ್ಳಲ್ಲ. ಅವ್ರು ಹೋಗಕ್ಕೆ ಮನೆ ಕಟ್ಕೊಡ್ತೀವಿ ಬೇಕಾದ್ರೆ ಒಪ್ಕೊಂಡ್ರೆ ಮನೆ ಕೊಟ್ಬಿಡ್ತೀವಿ. ಅದನ್ನೇ ಈಗ ರೂಪೇಶ್ವರು ಹುಡುಕ್ಬೇಕು. 2 ಎಕರೆ ಜಾಗ ಇಲ್ಲಿ ಅಕ್ಕಪಕ್ಕ ಎಲ್ಲಿ 2 ಎಕರೆ ಜಾಗ ಸಿಗ್ತದೆ ಮನೆಗಳು ಕಟ್ಸ್ಕೊಟ್ಬಿಡ್ತೀವಿ. ಬೇಕಾದ್ರೆ ಮನೆಗಳು ಕಟ್ಸೋಡಕ್ಕೆ ತೊಂದರೆ ಇಲ್ಲ. ಆದ್ರೆ ಅವ್ರು ಒಪ್ತಾ ಇಲ್ಲ, ಯಾರು ಮನೆಗೆ ಹೋಗಕ್ಕೆ ಅವ್ರ ಮನೆ ಕಟ್ಸೋದಕ್ಕೆ ಯಾರು ಒಪ್ತಾ ಇಲ್ಲ. ಎಲ್ಲರಿಗೂ ಸೈಟ್ ಬೇಕು ಅಂತೇಳಿ ಅವರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಶೀಘ್ರದಲ್ಲೇ ಅಕ್ಕಪಕ್ಕ ಯಾವ್ದಾದ್ರು ಜಾಗ ಹುಡುಕಿ ದಯಮಾಡಿ ನಮ್ಮ ಪುರಸಭಾ ಸದಸ್ಯರುಗಳು ಶಿವಕುಮಾರ್ ಅವರು, ನಮ್ಮ ರೂಪೇಶ್ ಅವರು, ನಮ್ಮ ಅಶ್ವಥ್ ಅವರು, ನಮ್ಮ ಕಾಂತರಾಜ್ ಅವರು, ನಮ್ಮ ರಂಗಮಣ ನಿವೇದಿದಲ್ಲಿ ಒಬ್ಬರು ಆ ಕಡೆ ಹೇಳಿದ್ರೆ
ನೀವು ತಿರುಗಲಿಲ್ವಾ? ಆ ಕಡೆ ಅದೇ ನೋಡಲ್ಲ, ಎಲ್ಲರೂ ಸಿಗ್ತವೆ. ಒಂದು 2 ಎಕರೆ ಸರ್ಕಾರಿ ಜಾಗ ಹುಡುಕೊಟ್ರೆ ನೀವು, ನಾವು ಅವ್ರಿಗೆ ಸೈಟ್ ಕೊಡ್ತಕ್ಕಂಥ ಕೆಲಸ ಮಾಡೋಣ. ಮೊದಲು ಇಲ್ಲಿ ಕೊಟ್ಟಿದ್ರು, ಇದರಲ್ಲಿ NES ನಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಆಯಿತು, ಮತ್ತೆ ಹೊರಗಡೆ ಮನೆ ಕಟ್ಸ್ಕೊಟ್ರು, ಅದು ಕೂಡ ಸಮಸ್ಯೆ ಆಯಿತು. ಆದರೆ ಈಗ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕು, ಚಿಂತನೆಯನ್ನು ಮಾಡಬೇಕು. ಅವರ ಬದುಕನ್ನ ಕಟ್ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಬೇಕು. ಅವರು ಪಟ್ಟಣದ ಪುರಜನರ ಬದುಕನ್ನು ಅವರು ಕಟ್ಕೊಡ್ತಾ ಇದ್ದಾರೆ, ಶುಚಿತ್ವವನ್ನು ಕಾಪಾಡ್ತಾ ಇದ್ದಾರೆ. ಅದ್ರ ಜವಾಬ್ದಾರಿಯನ್ನು ಕೂಡ ಮಾಡಬೇಕು. ಶುಚಿತ್ವ ಅಂತಂದ್ರೆ ಅದೊಂದು ಚಾಲೆಂಜಿಂಗ್. ಅದು ಇವತ್ತು ಅದನ್ನ ಸರಿಯಾದ ರೀತಿ ವಿಲೇವಾರಿ ಮಾಡ್ತಕ್ಕಂಥ ಕೆಲಸ ಪುರಸಭಾ ಅಧ್ಯಕ್ಷರು ಇವರು ಬರ್ರಿ, ಬರ್ರಿ ನೀವು ನೋಡ್ರಿ. ಈಗ ನೀವು ಅದನ್ನ ವಿಲೇವಾರಿ ಮಾಡ್ತಕ್ಕಂಥದ್ದಕ್ಕೆ ಅವ್ರು ಯಾರು ಹೊರಗಡೆ ಬಂದಿದ್ರು, ಅವ್ರು ಯಾರು ಹೊರಗಡೆ ಬಂದಿದ್ರೆ ಕಸ ತೆಗೆದುಕೊಳ್ಳಿಕ್ಕೆ ಸ್ವಲ್ಪ ಇವೆಲ್ಲವನ್ನು ನೀವು ಆಚರಣೆ ಮಾಡ್ಬೇಕು. ಇವೆಲ್ಲ ವಿಶೇಷವಾದ ಗಮನ ಹರಿಸ್ಬೇಕು. ಎಲ್ಲ ಮಾಡಿ ಮತ್ತೆ ವಿಶೇಷವಾಗಿ ಅವ್ರಿಗೆ ಸೈಟ್ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಅದು ಜಾಗ ಹುಡುಕಿದೀವಿ ನಾವು, ಆ ಜಾಗ ತೋರಿಸ್ತೀನಿ ನಾನು. ಸ್ವಲ್ಪ ದೂರ ಆಗ್ಬೋದು, 1 ಕಿಲೋಮೀಟರ್ 2 ಕಿಲೋಮೀಟರ್ ಪಟ್ಟಣದಿಂದ ದೂರ ಆಗ್ಬೋದು. ಖಂಡಿತ ನಿಮ್ಮೆಲ್ಲರಿಗೂ ಕೂಡ ನಾವು ನಿವೇಶನವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವರೆಲ್ಲ ನಮ್ಮ ಪುರಸಭಾ ಸದಸ್ಯರು ಲೇಟ್ ಆಗಿ ಬಂದವ್ರು. ಹೆಂಗ ಟೈಮ್ ಮುಗಿದೈತೆ ನಮ್ದು, ಎಲೆಕ್ಷನ್ ಬಂದಾವೆ ಅಂತ ಬೇಡ. ಎಲ್ಲರೂ ಎಲೆಕ್ಷನ್ ಮುಗಿದೋಗಿದ್ರೆ ಎಲ್ಲ ಫುಲ್ ಬೆಂಚಲ್ಲಿ ಇರೋರು. ಈಗ ಎಲೆಕ್ಷನ್ ಹತ್ರ ಬಂದಲ್ಲ, ಅದರಿಂದ ಆಯ್ತು. ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಅವರ ಕಷ್ಟ ಸುಖಗಳಲ್ಲಿ ನಾವು ಕೂಡ ಭಾಗಿ ಆಗ್ಬೇಕು. ಆ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ಕೂಡ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯವನ್ನ ಕೋರಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಪುರಸಭೆಯ ಅಧಿಕಾರಿಗಳಿಗೆ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಮಾಡಿದ್ದೀರಾ? ನಮ್ಮ ನಿಮ್ಮೆಲ್ಲರ ತುಂಬು ಹೃದಯದ ಧನ್ಯವಾದಗಳು. ಆಯ್ತು, ಸರ್ಕಾರದ ಒತ್ತಡ ಮಾಡ್ತೀವಿ. ಮಾಡಿ ನೀವು ಸರ್ಕಾರ ಗಮನ ಸೆಳೆಯಿರಿ, ನಾವು ನಿಮ್ಗೆ ಸಹಕಾರ ಕೊಡ್ತೀವಿ. ಮಾಡಿ, ದಯಮಾಡಿ ಮಾಡಿ. ಸರ್ಕಾರದ ಒತ್ತಡ ಹಾಕ್ತೀವಿ. ನಿಮಗೂ ಕೂಡ ಪೌರ ಕಾರ್ಮಿಕರಂತೆ